press the bell icon on the YouTube app and never miss another update. ಹಾಯ್ ಸ್ಟೂಡೆಂಟ್ಸ್, ನಾವು ಇಂದಿನ ತರಗತಿನಲ್ಲಿ ಪರ್ಯಾಯ ಕೋನಗಳು ಮತ್ತು ಅನುರೂಪ ಕೋನಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅಂದರೆ ಅದರ ಪ್ರಮೇಯ ಮತ್ತು ಅದರ ಆಧಾರ ಪ್ರತಿಜ್ಞೆಗಳನ್ನು ತಿಳ್ಕೊಂಡು ಮತ್ತು ಅದರ ಮೇಲೆ ಬರ್ತಕ್ಕಂಥ ಉದಾಹರಣೆ ಲೆಕ್ಕಗಳನ್ನ ನಾವು ನಿನ್ನೆ ಸಾಲ್ವ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಅಭ್ಯಾಸ 3.2ರಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಹಾಗಾದರೆ ಅಭ್ಯಾಸ 3.2ರಲ್ಲಿರುವ ಮೊದಲನೇ ಪ್ರಶ್ನೆ ಏನಿದೆ ಅದನ್ನು ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಕಲ್ತ್ಕೊಳ್ಳೋಣ. ಚಿತ್ರ 3.28ರಲ್ಲಿ x ಮತ್ತು y ಬೆಲೆ ಕಂಡುಹಿಡಿದು AB ಸಮಾಂತರ CD ಎಂದು ತೋರಿಸಿ. ಇದಕ್ಕೆ ಸಂಬಂಧಪಟ್ಟಿದ್ದ ರೇಖಾಚಿತ್ರ ನಾನು ಡ್ರಾ ಮಾಡ್ಕೊಳ್ತಿದ್ದೀನಿ. ಡಿಗ್ರಿ ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ, ದೆನ್ ಇದು 130 ಡಿಗ್ರಿ ಇದೆ. ಇದು ಎ ಬಿ ಸಿ ಡಿ. ಓಕೆ ಮಕ್ಕಳೇ, ಕ್ವಶನಲ್ಲಿ ಏನಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ರೇಖಾಚಿತ್ರದಲ್ಲಿ ಏನಿದೆ ಅಂತ ನೋಡೋಣ. ಅದನ್ನು ಯಾವ ಥರ ಸಾಲ್ವ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಫಸ್ಟು ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಚಿತ್ರ 3.28ರಲ್ಲಿ ಈ ಚಿತ್ರದಲ್ಲಿ ಎಕ್ಸ್ ಮತ್ತು ವೈ ಬೆಲೆನ ಕಂಡುಹಿಡಬೇಕು. ಎಕ್ಸ್ ಎಷ್ಟು ಅದರ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಆ ಎರಡೂ ಬೆಲೆಗಳನ್ನು ಕಂಡುಹಿಡಿದು ಎ ಬಿ ಸಮಾಂತರ ಸಿ ಡಿ ಅಂತ ತೋರಿಸ್ಬೇಕು. ಎ ಬಿ ಸಮಾಂತರ ಸಿ ಡಿ ಅಂತ ತೋರಿಸ್ಬೇಕು. ಈಗ ನಾವು ಪರಿಹಾರಕ್ಕೆ ಹೋಗೋಣ. ಪರಿಹಾರದಲ್ಲಿ ಇಲ್ಲಿ ಫಸ್ಟು ಈ ಲೈನಿಗೆ ನಾನು ನೇಮ್ ಕೊಡ್ತೀನಿ, ಪಿ ಕ್ಯೂ. ಇಲ್ಲಿ ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ನ ಆರ್ ಮತ್ತು ಎಸ್ ಅಂತ ಬರ್ಕೊಳ್ಳೋಣ. ಇಲ್ಲಿ ನಮಗೆ ಎಕ್ಸ್ ಮತ್ತು ವೈ ಬೆಲೆ ಕಂಡುಹಿಡಿಯೋಕ್ಕೆ ಕೇಳಿದಾರಲ್ವಾ, ಸೊ ಅದಕ್ಕೆ ನಾನು ಈ ಲೈನು ಮತ್ತು ಇದೊಂದು ಎರಡನ್ನು ತೊಗೊತೀನಿ. ಆಗ ಅಲ್ಲಿ ನಾವು ಏನು ಮಾಡ್ಬೋದು ಅಂತ ಅಂದರೆ ಸರಳ ಯುಗ್ಮ ಆಧಾರ ಪ್ರತಿಜ್ಞೆನ ಯೂಸ್ ಮಾಡ್ಕೋಬೋದು. ಅಂದರೆ ಇಲ್ಲಿ 50 ಡಿಗ್ರಿ ಇದೆ, ಇಲ್ಲಿ ಪ್ಲಸ್ ಎಕ್ಸ್ ಇದೆ, ಅದನ್ನು ನಾವು ಏನಂತ ಬರ್ಕೋಬೋದು, 180 ಡಿಗ್ರಿಗೆ ಈಕ್ವಲ್ ಮಾಡ್ಕೋಬೋದು. 50 ಡಿಗ್ರಿ ಪ್ಲಸ್ ಎಕ್ಸ್ ಅದೆಷ್ಟಕ್ಕೆ ಈಕ್ವಲ್ ಇದೆ, 180 ಡಿಗ್ರಿಗೆ ಈಕ್ವಲ್ ಇದೆ. ಯಾವ ರೀಸನ್ಗೋಸ್ಕರ ಅಂದರೆ ಸರಳ ಯುಗ್ಮ ಆಧಾರ ಪ್ರತಿಜ್ಞೆನ ನಾನು ಅಲ್ಲಿ ಯೂಸ್ ಮಾಡಿದ್ದೀನಿ. ಸರಳ ಯುಗ್ಮ ಆಧಾರ ಪ್ರತಿಜ್ಞೆ ಇಷ್ಟಾದಾಗ 50 ಡಿಗ್ರಿ ಪ್ಲಸ್ ಎಕ್ಸ್ ಈಕ್ವಲ್ ಟು 180 ಡಿಗ್ರಿ 180 ಡಿಗ್ರಿ ಆದರೆ ಎಕ್ಸ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ 180 ಡಿಗ್ರಿಯಲ್ಲಿ 50 ಡಿಗ್ರಿನ ಕಳಿತೀವಿ. ಆಗ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 130 ಡಿಗ್ರಿ ಬರುತ್ತೆ. ನಮಗೆ ಈಗ ಎಕ್ಸ್ ವ್ಯಾಲ್ಯೂ ಸಿಕ್ತು. ಅದೇ ಥರ ನಾವು ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ವೈ ಈಕ್ವಲ್ ಟು 130 ಡಿಗ್ರಿ ಅಂತ ಬರ್ಕೋಬೋದು. ಯಾಕೆ ಅಂತ ಅಂದರೆ ಈ ಎರಡೂ ಲೈನು ಏನಾಗಿದ್ದಾವೆ, ಪಿ ಡಿ ಮತ್ತು ಸಿ ಡಿ ಲೈನ್ಸು ಇಂಟರ್ಸೆಕ್ಟ್ ಆಗಿದ್ದಾವೆ. ಇಲ್ಲಿ ಎಸ್ ಅನ್ನೋ ಪಾಯಿಂಟಲ್ಲಿ ಛೇದಿಸಿದ್ದಾವೆ. ಸೊ ಛೇದಿಸಿದಾಗ ಅಲ್ಲಿರುವ ಶೃಂಗಾಭಿಮುಖ ಕೋನಗಳು ಸಹ ಏನಾಗಿರ್ತವೆ, ಸೇಮ್ ಇರ್ತವೆ. ಸೊ ಅದಕ್ಕೆ ನಾನು ಕೋನ ವೈ ಈಕ್ವಲ್ ಟು 130 ಡಿಗ್ರಿ ಅಂತ ಬರ್ಕೊತೀನಿ. ಈಗ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ನಾವು ನೋಡಿದಾಗ ಎಕ್ಸ್ ವ್ಯಾಲ್ಯೂ ಎಷ್ಟಿದೆನೋ ವೈ ವ್ಯಾಲ್ಯೂನು ಕೂಡ ಅಷ್ಟೇ ಇದೆ. ಸೊ ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಏನಾಯಿತು, 130 ಡಿಗ್ರಿ ಆಯಿತು. ಎಕ್ಸ್ ಮತ್ತು ವೈ ಎರಡೂ ಪರ್ಯಾಯ ಕೋನಗಳು ಆಗಿರೋದ್ರಿಂದ
ಅವೆರಡು ಈಕ್ವಲ್ ಬಂದಿರೋದ್ರಿಂದ ಅಲ್ಲಿರೋ ಲೈನ್ಸು ಅಂದರೆ ಎ ಬಿ ಅನ್ನೋ ಲೈನು ಸಿ ಡಿ ಲೈನಿಗೆ ಏನಾಗಿರುತ್ತೆ ಅಂತ ಬರಿಬೋದು, ಸಮಾಂತರವಾಗಿದೆ ಅಂತ ಬರ್ಕೋಬೋದು. ಇವೆರಡು ಏನಾಗಿದ್ದಾವೆ ಇಲ್ಲಿ ಪರ್ಯಾಯ ಕೋನಗಳಾಗಿದ್ದಾವೆ, ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳಾಗಿರೋದ್ರಿಂದ ನಾವು ಎ ಬಿ ಸಮಾಂತರ ಸಿ ಡಿ ಅಂತ ಬರಿತೀವಿ. ಈ ಪ್ರಾಬ್ಲಮ್ನ ಈ ಥರ ಸಾಲ್ವ್ ಮಾಡ್ಕೋಬೇಕು. ಇಲ್ಲಿ ಫಸ್ಟು ಆಧಾರ ಪ್ರತಿಜ್ಞೆ ಯೂಸ್ ಮಾಡಿರಿ, ಅದಾದಮೇಲೆ ಇಲ್ಲಿ ಶೃಂಗಾಭಿಮುಖ ಕೋನಗಳು ಬರ್ತವೆ, ಆಗ ವೈ ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ ಸರಳ ಯುಗ್ಮ ಆಧಾರ ಪ್ರತಿಜ್ಞೆ ಯೂಸ್ ಮಾಡಿದ್ವಿ ಅಂತ ಅಂದರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಆಮೇಲೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಎರಡು ಈಕ್ವಲ್ ಇರೋದ್ರಿಂದ ಈಕ್ವಲ್ ಅಂತ ಬರ್ಕೊತೀವಿ. ಎಕ್ಸ್ ಮತ್ತು ವೈ ಎರಡು ಪರ್ಯಾಯ ಕೋನಗಳಾಗಿರೋದ್ರಿಂದ ಅವೆರಡು ಈಕ್ವಲ್ ಬಂದಿರೋದ್ರಿಂದ ಅಲ್ಲಿರೋ ಲೈನ್ಸ್ಗಳು ಕೂಡ ಸರಳ ರೇಖೆಗಳು ಕೂಡ ಏನಾಗಿರ್ತವೆ ಸಮಾಂತರವಾಗಿರ್ತವೆ. ಸಿಂಬಾಲಿಕಲಿ ನಾವು ಏನಂತ ಬರಿತೀವಿ ಎ ಬಿ ಸಮಾಂತರ ಸಿ ಡಿ ಅಂತ ಬರ್ಕೊತೀವಿ. ಇದಿಷ್ಟು ಫಸ್ಟ್ ಒಂದು ಪ್ರಾಬ್ಲಮ್. ನೆಕ್ಸ್ಟ್ ನಾವು ಎರಡನೇ ಪ್ರಾಬ್ಲಮ್ಗೆ ಹೋಗೋಣ. ಎರಡನೇ ಪ್ರಾಬ್ಲಮಲ್ಲಿ ಇಷ್ಟು ಕ್ವಶನ್ ಬರ್ಕೊಳ್ಳೋಣ. ಚಿತ್ರ 3.29ರಲ್ಲಿ ಎ ಬಿ ಸಮಾಂತರ ಸಿ ಡಿ ಸಮಾಂತರ ಇ ಎಫ್ ಮತ್ತು y is to z equal to 3:7 3:7 ಅಂತ ಇದೆ. ಆದರೆ x ಬೆಲೆ ಕಂಡುಹಿಡಿಯಿರಿ. ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ಏನು ರೇಖಾಚಿತ್ರ ಇದೆ ಅಲ್ವಾ ಅದನ್ನು ನಾವು ಡ್ರಾ ಮಾಡ್ಕೊಳ್ಳೋಣ. ಎಕ್ಸು ಇದು ವೈ ಇಲ್ಲಿ ಝೆಡ್ ಇದೆ. ಸೊ ಇಲ್ಲಿ ನಾವು ಅಲ್ಲಿ ನೇಮ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಎ ಬಿ ಸಿ ಡಿ ಇ ಎಫ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ನಾವು ಇಲ್ಲಿ ಲೈನು ಯಾವ್ಯಾವ ಬಿಂದುಗಳ ಮೂಲಕ ಛೇದಿಸಿದೆ ಅಲ್ವಾ ಅದಕ್ಕೂ ನಾವು ನೇಮ್ ಕೊಟ್ಕೊಳ್ಳೋಣ. ಇ ಎಫ್ ಆದಮೇಲೆ ಜಿ ಎಚ್ ಐ ಅಂತ ನೇಮ್ ಕೊಡೋಣ. ಈಗ ಫಸ್ಟು ಪ್ರಾಬ್ಲಮಲ್ಲಿ ಏನಿದೆ ಅಂತ ನೋಡೋಣ. ಈ ಚಿತ್ರದಲ್ಲಿ ಎ ಬಿ ಅನ್ನೋ ಸರಳ ರೇಖೆ ಸಿ ಡಿ ಅನ್ನೋ ಸರಳ ರೇಖೆಗೆ ಏನಾಗಿದೆ ಸಮಾಂತರವಾಗಿದೆ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಸಿ ಡಿ ಅನ್ನೋ ಸರಳ ರೇಖೆ ಇ ಎಫ್ ಅನ್ನೋ ಸರಳ ರೇಖೆಗೆ ಏನಾಗಿದೆ ಸಮಾಂತರವಾಗಿದೆ ಅಂತ ಕೊಟ್ಟಿದ್ದಾರೆ. ಸಿ ಡಿ ಸಮಾಂತರ ಇ ಎಫ್ ಅಂತ ಕೊಟ್ಟಿದ್ದಾರೆ. ಮತ್ತು ವೈ ಇಸ್ ಟು ಝೆಡ್ ವೈ ಮತ್ತು ಝೆಡ್ನ ರೇಷಿಯೋದಲ್ಲಿ ಕೊಟ್ಟಿದ್ದಾರೆ. ಎಷ್ಟಿದೆ ಅಂತ ಅಂದರೆ 3:7 ಅಂತ ಇದೆ. ವೈ ಈಸ್ ಟು ಝೆಡ್ ಅನ್ನೋದು 3:7 ಅಂತ ಇದೆ. ನಾವಿಲ್ಲಿ ಯಾವುದ್ರ ಬೆಲೆ ಕಂಡುಹಿಡಿಬೇಕು ಅಂತ ಅಂದರೆ ಎಕ್ಸ್ನ ಬೆಲೆ ಕಂಡುಹಿಡಿಬೇಕು. ಸೊ ಇದಿಷ್ಟು ಅವ್ರು ಕೊಟ್ಟಿರೋದು. ನಾವೀಗ ಈ ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಇಲ್ಲಿ ಆ್ಯಂಗಲ್ ಎಕ್ಸಿಗೆ ಆ್ಯಂಗಲ್ ಝೆಡ್ ಏನಾಗುತ್ತೆ ಈಕ್ವಲ್ ಆಗುತ್ತೆ. ಯಾಕಂದರೆ ಎ ಬಿ ಸಮಾಂತರ ಸಿ ಡಿ ಆದಾಗ ಸಿ ಡಿ ಸಮಾಂತರ ಇ ಎಫ್ ಆದಾಗ ಎ ಬಿ ಅನ್ನೋ ಲೈನಿಗೆ ಇ ಎಫ್ ಕೂಡ ಏನಾಗಿರುತ್ತೆ ಸಮಾಂತರ ಆಗಿರುತ್ತೆ. ಆಗ ಎಕ್ಸ್ ಅನ್ನೋದಕ್ಕೆ ಝೆಡ್ ಏನಾಗಿದೆ ಪರ್ಯಾಯ ಕೋನ ಆಗಿರುತ್ತೆ. ಪರ್ಯಾಯ ಕೋನ ಆದಾಗ ಎರಡು ಸರಳ ರೇಖೆಗಳು ಸಮಾಂತರ ಇದ್ದಾಗ ಅಲ್ಲಿರೋ ಪರ್ಯಾಯ ಕೋನಗಳು ಕೂಡ ಸಮವಾಗಿರ್ತವೆ ಸಮಾಂತರವಾಗಿರ್ತವೆ ಅಂತ ನಾವು ಪ್ರಮೇಯದಲ್ಲಿ ನೋಡಿದ್ದೀವಲ್ವಾ. ಸೊ ಅದರ ಆಧಾರದ ಮೇಲೆ
ಇದನ್ನ ಏನಂತ ಬರ್ಕೋಬೋದು, ಆ್ಯಂಗಲ್ ಎಕ್ಸ್ ಈಕ್ವಲ್ ಟು ಆ್ಯಂಗಲ್ ಝೆಡ್ ಅಂತ ಬರಿಬೋದು. ಇಲ್ಲಿ ಪರಿಹಾರದಲ್ಲಿ ನೋಡೋಣ. ಪರಿಹಾರದಲ್ಲಿ ಆ್ಯಂಗಲ್ ಎಕ್ಸಿಗೆ, ಕೋನ ಎಕ್ಸಿಗೆ ಕೋನ ಝೆಡ್ ಏನಾಗಿರುತ್ತೆ, ಸಮ ಇರುತ್ತೆ. ಯಾಕಂದರೆ ಅವು ಪರ್ಯಾಯ ಕೋನಗಳಾಗಿದ್ದಾವೆ. ಪರ್ಯಾಯ ಕೋನಗಳು. ಅದಾದಮೇಲೆ ನಮಗೆ ಇಲ್ಲಿ ದತ್ತದಲ್ಲಿ ಏನಂತ ಕೊಟ್ಟಿದ್ದಾರೆ, y/z = 3:7 ಅಂತ ಕೊಟ್ಟಿದ್ದಾರೆ. y ಮತ್ತು z 3:7 ಅಂತ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಗೊತ್ತಿದೆ ಎಕ್ಸ್ ಅನ್ನೋ ವ್ಯಾಲ್ಯೂ z1 ವ್ಯಾಲ್ಯೂಗೆ ಸಮ ಇರೋದ್ರಿಂದ z ಪ್ಲೇಸಲ್ಲಿ ನಾವು ಏನು ಬರ್ಕೋಬೋದು, ಎಕ್ಸ್ ಅಂತ ಬರ್ಕೋಬೋದು. ಈಗ ನಾನು ಏನು ಮಾಡ್ತೀನಿ ಅಂತ ಅಂದರೆ y + z = 180 ಡಿಗ್ರಿ ಅಂತ ಬರ್ಕೊತೀನಿ. ಯಾಕಂದರೆ z ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂಗೆ ಸಮ ಇರೋದ್ರಿಂದ z ಪ್ಲೇಸಲ್ಲಿ ಎಕ್ಸನ್ನು ನಾನು ಏನು ಮಾಡ್ತೀನಿ, ಬರೀತೀನಿ. y + x = 180 ಡಿಗ್ರಿ ಆಗುತ್ತೆ. ಯಾಕೆ y + x ಅನ್ನೋದು 180 ಡಿಗ್ರಿ ಆಗುತ್ತೆ ಅಂತಂದರೆ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಪರ್ಯಾಯ ಕೋನಗಳು ಅವುಗಳ ಮೊತ್ತ ಏನಾಗಿರುತ್ತೆ ಅಂದರೆ 180 ಡಿಗ್ರಿ ಆಗಿರುತ್ತೆ ಅಂತ ಗೊತ್ತಿದೆ ಅಲ್ವಾ. ಸೊ ಅದ್ರ ಪ್ರಕಾರ ಬರ್ಕೋಬೋದು. y + x 180 ಡಿಗ್ರಿ ಆದರೆ ನಾವು ಇಲ್ಲಿ ದತ್ತದಲ್ಲಿ ಕೊಟ್ಟಿದ್ದಾರಲ್ವಾ, y + z = 180 ಡಿಗ್ರಿ ಅಂತ ಬರ್ಕೊತೀವಿ. y ಪ್ಲೇಸಲ್ಲಿ 3a ಅಂತ ಬರ್ಕೊಳ್ಳೋಣ. z ಪ್ಲೇಸಲ್ಲಿ 7a ಅಂತ ಬರ್ಕೊಂಡಾಗ ಅದ್ರ ವ್ಯಾಲ್ಯೂ 180 ಡಿಗ್ರಿ ಆಗುತ್ತೆ. ಈಗ ನೆಕ್ಸ್ಟ್ ಇಲ್ಲಿ y + z = 180 ಡಿಗ್ರಿ ಅಂತ ತಗೊಂಡಾಗ y ಪ್ಲೇಸಲ್ಲಿ yನ ಬರ್ಕೊಂಡು z ಪ್ಲೇಸಲ್ಲಿ x ಬರ್ಕೊಂಡ್ರೆ ಅದು ಎಷ್ಟಕ್ಕೆ ಈಕ್ವಲ್ ಆಗುತ್ತೆ, 180 ಡಿಗ್ರಿಗೆ ಈಕ್ವಲ್ ಆಗುತ್ತೆ. ಈಗ ನಮಗೆ ಬೇಕಾಗಿರೋದೇನು, ಎ ವ್ಯಾಲ್ಯೂ ಬೇಕು. ಯಾಕಂದರೆ yನ 3a ಅಂತ ತೊಗೊತೀವಿ, ಝಡ್ನ 7a ಅಂತ ತೊಗೊಂಡಾಗ ಇಲ್ಲಿ ಎ ವ್ಯಾಲ್ಯೂ ಬೇಕಾಗುತ್ತೆ, y ಮತ್ತು z ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ. ನಾವೀಗ ಏನಂತ ಬರ್ಕೋಬೋದು, 3a + 7a 3a + 7a ಎಷ್ಟಾಗುತ್ತೆ, 10a = 180 ಡಿಗ್ರಿ ಆಗುತ್ತೆ. a = 180 ಡಿಗ್ರಿ. ಅದನ್ನು ಡಿವೈಡ್ ಮಾಡಿದರೆ 10ಇಂದ ಆಗ ಏನು ಬರುತ್ತೆ, ಎ ವ್ಯಾಲ್ಯೂ 18 ಡಿಗ್ರಿ ಬರುತ್ತೆ. ನೆಕ್ಸ್ಟು ಎ ವ್ಯಾಲ್ಯೂ 18 ಡಿಗ್ರಿ ಬಂದಾಗ ನಮಗೆ y ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 3a ಇದೆ. y = 3a ಆದರೆ y = 3ನ ಎಯಿಂದ ಗುಣಿಸಿದ್ರೆ ಎ ವ್ಯಾಲ್ಯೂ ನಮಗೆ 18 ಡಿಗ್ರಿ ಬಂದಿದೆ. ಸೊ 18 × 54 ಡಿಗ್ರಿ ಆಯಿತು. ಅದೇ ಥರ ಈ z ಅನ್ನೋದು 7a ಅಂತ ಇದೆ. z ಅನ್ನೋದು x ಕೂಡ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ. ಕೋನ z = ಕೋನ x = ಎಷ್ಟಿದೆ, 7a ಇದೆ. 7ನ ಎಯಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಎ ವ್ಯಾಲ್ಯೂ 18 ಡಿಗ್ರಿ ಇದೆ. 18 7 126 ಡಿಗ್ರಿ ಆಯಿತು. ಈಗ ನಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತಪ್ಪ ಅಂದರೆ 126 ಡಿಗ್ರಿ ಬಂತು. ಈಗ ನಾವು ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿದ್ವಿ. ಈ ಥರ ನಾವು ಏನು ಮಾಡಬೇಕು, ಒಂದೇ ಪಾರ್ಶ್ವದ ಮೇಲೆ ಒಂದು ಛೇದಕ ಹಾದು ಹೋಗಿದ್ದರೆ ಅಲ್ಲಿ ಇರೋ ಪ್ರಾಪರ್ಟೀಸ್ ಎಲ್ಲ ಯೂಸ್ ಮಾಡಿಕೊಂಡು ನಾವು ಈ ಎಕ್ಸ್ ವ್ಯಾಲ್ಯೂ ಅಥವಾ ಏನು ಕೇಳಿರ್ತಾರೆ ಅದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಇದು 2ನೇ ಪ್ರಾಬ್ಲಮ್ಮು. ನೆಕ್ಸ್ಟು 3ನೇ ಪ್ರಾಬ್ಲಮ್ಗೆ ಹೋಗೋಣ.
ಮೂರನೇ ಪ್ರಾಬ್ಲಮಲ್ಲಿ ಚಿತ್ರ 3.31ರಲ್ಲಿ ಚಿತ್ರ 3.31ರಲ್ಲಿ ಪಿ ಕ್ಯೂ ಸಮಾಂತರ ಎಸ್ ಟಿ ಕೋನ ಪಿ ಕ್ಯೂ ಆರ್ = 110 ಡಿಗ್ರಿ ಮತ್ತು ಕೋನ ಆರ್ ಎಸ್ ಟಿ ಅನ್ನೋದು 130 ಡಿಗ್ರಿ ಇದೆ. ಆದರೆ ಕೋನ ಕ್ಯೂ ಆರ್ ಎಸ್ ಕಂಡುಹಿಡಿಯಿರಿ. ಇಲ್ಲಿ ನಾವು ಸುಳಿವು ಕೊಟ್ಟಿದ್ದಾರೆ, ಸುಳಿವು ಬರ್ಕೊಳ್ಳೋಣ. ಸುಳಿವಲ್ಲಿ ಆರ್ ಬಿಂದುವಿನ ಮೂಲಕ ಎಸ್ ಟಿಗೆ ಒಂದು ಸಮಾಂತರ ರೇಖೆಯನ್ನು ಎಳೆಯಿರಿ. ಈಗ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದು ರೇಖಾಚಿತ್ರ ಇದೆ, ಅದನ್ನು ಡ್ರಾ ಮಾಡ್ಕೊಳ್ಳೋಣ. ಇದು 110 ಡಿಗ್ರಿ ಇದೆ, ಇದು 130 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೇಮ್ ಕೊಡೋಣ. ಪಿ ಕ್ಯೂ ಆರ್ ಎಸ್ ಟಿ. ಈ ಕ್ವಶನಲ್ಲಿ ಈ ಚಿತ್ರದಲ್ಲಿ ಪಿ ಕ್ಯೂ ಅನ್ನೋದು ಎಸ್ ಟಿಗೆ ಏನಾಗಿದೆ, ಸಮಾಂತರ ಆಗಿದೆ ಅಂತ ಕೊಟ್ಟಿದ್ದಾರೆ. ಪಿ ಕ್ಯೂ ಸಮಾಂತರ ಎಸ್ ಟಿ. ಕೋನ ಪಿ ಕ್ಯೂ ಆರ್ ಅನ್ನೋದು 110 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ. ಕೋನ ಪಿ ಕ್ಯೂ ಆರ್ 110 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ. ಮತ್ತು ಕೋನ ಆರ್ ಎಸ್ ಟಿ ಅನ್ನೋದು 130 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ. ಆದರೆ ಕ್ಯೂ ಆರ್ ಎಸ್ ಕಂಡುಹಿಡಿಯಿರಿ. ಈ ಕ್ಯೂ ಆರ್ ಎಸ್ ಅನ್ನೋದು ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಕೋನ ಕ್ಯೂ ಆರ್ ಎಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸುಳಿವಲ್ಲಿ ಆರ್ ಬಿಂದುವಿನ ಮೂಲಕ ಎಸ್ ಟಿಗೆ ಒಂದು ಸಮಾಂತರ ರೇಖೆಯನ್ನು ಎಳೆಯಿರಿ. ಈ ಬಿಂದುವಿನ ಮೂಲಕ ಏನು ಮಾಡಬೇಕು ಅಂತ ಅಂದರೆ ಎಸ್ ಟಿಗೆ ಒಂದು ಸಮಾಂತರ ರೇಖೆನ ನಾವು ಈ ಥರ ಡ್ರಾ ಮಾಡ್ಕೊಳ್ಳೋಣ. ಆಗ ಇಲ್ಲಿಯೂ ಕೂಡ ನಾವು ಏನು ಮಾಡಬೇಕಾಗತ್ತೆ, ನೇಮ್ ಕೊಡಬೇಕಾಗತ್ತೆ. ಇದು ಯು ಆಗುತ್ತೆ, ಏನಾಗುತ್ತೆ ವಿ ಆಗುತ್ತೆ. ನೆಕ್ಸ್ಟ್ ನಮಗೆ ಇಲ್ಲಿ ಯಾವ ಕೋನ ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ ಅಂದರೆ ಕ್ಯೂ ಆರ್ ಎಸ್ ಕೋನನ ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ಕ್ಯೂ ಆರ್ ಎಸ್ ಆ್ಯಂಗಲ್ಲು ಇಲ್ಲಿದೆ. ಈ ಕ್ಯೂ ಆರ್ ಎಸ್ ಆ್ಯಂಗಲ್ ಬರಬೇಕು ಅಂತ ಅಂದರೆ ಕೋನ ಎಸ್ ಆರ್ ಯು ಅಲ್ಲಿ ಕೋನ ಕ್ಯೂ ಆರ್ ಯುನ ಏನು ಮಾಡಬೇಕು, ಕಳ್ಕೋಬೇಕು. ಆವಾಗ ಕೋನ ಕ್ಯೂ ಆರ್ ಎಸ್ ಅನ್ನೋದು ಬರುತ್ತೆ. ಪರಿಹಾರದಲ್ಲಿ ಕೋನ ಕ್ಯೂ ಆರ್ ಎಸ್ ಈಕ್ವಲ್ ಟು ಕೋನ ಎಸ್ ಆರ್ ಯು ಮೈನಸ್ ಕೋನ ಕ್ಯೂ ಆರ್ ಯು ಆಗುತ್ತೆ. ಇಲ್ಲಿ ನಮಗೆ ಕೋನ ಕ್ಯೂ ಆರ್ ಎಸ್ ಬರಬೇಕು ಅಂದರೆ ಕೋನ ಎಸ್ ಆರ್ ಯು ಅಲ್ಲಿ ಕೋನ ಕ್ಯೂ ಆರ್ ಯುನ ಏನು ಮಾಡಬೇಕು, ಕಳಿಬೇಕು ಅಂತ ಗೊತ್ತಿದೆ ನಮಗೆ. ಇಲ್ಲಿ ಕೋನ ಎಸ್ ಆರ್ ಯು ಗೊತ್ತಿಲ್ಲ, ಕೋನ ಕ್ಯೂ ಆರ್ ಯುನು ಕೂಡ ಗೊತ್ತಿಲ್ಲ. ಸೊ ಅದಕ್ಕೆ ಕೋನ ಎಸ್ ಆರ್ ಯು ಎಷ್ಟು ಬರುತ್ತೆ ಅಂತ ನೋಡೋಣ. ಇಲ್ಲಿ ಈ ಚಿತ್ರದಲ್ಲಿ ನಾವು ಏನು ಗಮನಿಸ್ಬೋದು ಅಂತ ಅಂದರೆ ಕೋನ ಟಿ ಎಸ್ ಆರ್ಗೆ ಕೋನ ಎಸ್ ಆರ್ ಯು ಏನಾಗಿದೆ, ಪರ್ಯಾಯ ಕೋನ ಆಗಿರೋದ್ರಿಂದ ಅವು ಏನಾಗಿರ್ತವೆ, ಸಮ ಇರ್ತಾವಲ್ವಾ. ಆ ರೀಸನ್ನ ಇಲ್ಲಿ ಅಪ್ಲೈ ಮಾಡಿದ್ವಿ ಅಂತ ಅಂದರೆ ಕೋನ ಟಿ ಎಸ್ ಆರ್ ಈಕ್ವಲ್ ಟು ಕೋನ
SRU ಅನ್ನೋದು 130 ಡಿಗ್ರಿ ಇದೆ. ನೆಕ್ಸ್ಟು ನಮಗೆ ಇಲ್ಲಿ SRU ಕೋನ ಗೊತ್ತಾಯಿತು. ನೆಕ್ಸ್ಟು QRU ಕೋನ ಬೇಕಲ್ವಾ? ಕೋನ QRU ಅನ್ನೋದು ಇಲ್ಲಿದೆ ಮತ್ತು ಇಲ್ಲಿ PQR ಕೋನ ಇದೆ. ಇವೆರಡೂ ನಾವು ಸಮಾಂತರ ರೇಖೆಗಳು ಅಂತ ತಗೊಂಡಾಗ, ಇದನ್ನು ಛೇದಕ ಅಂತ ತಗೊಂಡಾಗ ಇಲ್ಲಿರುವ ಪಾರ್ಶ್ವಕೋನಗಳನ್ನು ನಾವು ಕೂಡಿಸಿದ್ರೆ ಅದರ ಮೊತ್ತ 180 ಡಿಗ್ರಿ ಬರುತ್ತೆ ಅಂತ ಗೊತ್ತಿದೆ ಅಲ್ವಾ? ಆ ಪರಿಕಲ್ಪನೆನ ಇಲ್ಲಿ ಯೂಸ್ ಮಾಡ್ಕೊಂಡ್ವಿ ಅಂತ ಅಂದರೆ ಅದನ್ನು ಈ ಥರ ಬರ್ಕೊತೀವಿ. ಕೋನ PQR ಪ್ಲಸ್ ಕೋನ QRU ಪ್ಲಸ್ ಕೋನ QRU ಅನ್ನೋದು 180 ಡಿಗ್ರಿ ಇದೆ. ರೀಸನ್ ಏನಪ್ಪ ಅಂದರೆ ಒಂದೇ ಛೇದಕದ ಮೇಲಿರುವ ಪರ್ಯಾಯ ಕೋನಗಳು. ಕೋನ PQR ಅನ್ನೋದು 110 ಡಿಗ್ರಿ ಇದೆ. ನಮಗೆ ಕೋನ QRU ಗೊತ್ತಿಲ್ಲ, ಅದನ್ನು ಹಾಗೇ ಬರ್ಕೋಬೇಕು. ಅದು 180 ಡಿಗ್ರಿ ಏನಾಗುತ್ತೆ, ಸಮ ಆಗುತ್ತೆ. ನೆಕ್ಸ್ಟು ಕೋನ QRUನ ಕಂಡುಹಿಡಿಯೋಣ. ಕೋನ QRUನ ಕಂಡುಹಿಡಿಬೇಕು ಅಂದರೆ 180 ಡಿಗ್ರಿನಲ್ಲಿ 110 ಡಿಗ್ರಿನ ಕಳಿಬೇಕು. 180 ಡಿಗ್ರಿ ಮೈನಸ್ 110 ಡಿಗ್ರಿ. ಕೋನ QRU = 180 ಡಿಗ್ರಿಯಲ್ಲಿ 110 ಡಿಗ್ರಿನ ಕಳೆದ್ವಿ ಅಂದರೆ 70 ಡಿಗ್ರಿ ಬರುತ್ತೆ. ನೆಕ್ಸ್ಟ್ ನಮಗೆ ಇಲ್ಲಿ ಕೋನ SRU ಅನ್ನೋದು ಗೊತ್ತಾಯಿತು 130 ಡಿಗ್ರಿ ಅಂತ. ಕೋನ QRU ಕೂಡ ಗೊತ್ತಾಯಿತು 70 ಡಿಗ್ರಿ ಅಂತ. ಈಗ ಕೋನ SRU ಅಲ್ಲಿ ಕೋನ QRUನ ಏನು ಮಾಡ್ಕೋಬೇಕು, ಕಳ್ಕೋಬೇಕು. ಸೊ ಈಗ ಕೋನ QRS = ಕೋನ SRU ನಮಗೆ 130 ಡಿಗ್ರಿ ಬಂದಿದೆ. ಅದೇ ಥರ ಕೋನ QRU 70 ಡಿಗ್ರಿ ಬಂದಿದೆ. ಸೊ ಕೋನ QRS = 130 ಡಿಗ್ರಿಯಲ್ಲಿ 70 ಡಿಗ್ರಿನ ಕಳೆದ್ರೆ 60 ಡಿಗ್ರಿ ಬರುತ್ತೆ. ಈಗ ನಮಗೆ ಕೋನ QRS ಅನ್ನೋದು ಎಷ್ಟು ಬಂತು, 60 ಡಿಗ್ರಿ ಬಂತು. ಇದು 3ನೇ ಪ್ರಾಬ್ಲಮ್ಮು. ನೆಕ್ಸ್ಟ್ ನಾವು 4ನೇ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ನಾಲ್ಕನೇ ಪ್ರಾಬ್ಲಮಲ್ಲಿ ಚಿತ್ರ 3.30ಯಲ್ಲಿ AB ಸಮಾಂತರ CD EF ಅನ್ನೋದು CDಗೆ ಲಂಬವಾಗಿದೆ ಅಂತ ಕೊಟ್ಟಿದ್ದಾರೆ. ಮತ್ತು ಕೋನ GED ಅನ್ನೋದು 126 ಡಿಗ್ರಿ ಆದರೆ ಕೋನ AGE ಕೋನ GEF ಮತ್ತು ಕೋನ FGE ಕಂಡುಹಿಡಿಯಿರಿ. ಇದಕ್ಕೆ ರೇಖಾಚಿತ್ರ ಹೀಗಿದೆ. A B C D E F G. ಮಕ್ಕಳ ಈ ಪ್ರಾಬ್ಲಮಲ್ಲಿ ಫಸ್ಟ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಚಿತ್ರದಲ್ಲಿ AB ಸಮಾಂತರ CD ಅಂತ ಕೊಟ್ಟಿದ್ದಾರೆ. AB ಅನ್ನೋ ಸರಳ ರೇಖೆಗೆ CD ಅನ್ನೋ ಸರಳ ರೇಖೆ ಏನಾಗಿದೆ,
ಸಮ ಆಗಿದೆ, ಸಮಾಂತರವಾಗಿದೆ ಅಂತ ಕೊಟ್ಟಿದ್ದಾರೆ. ಮತ್ತು ಕೋನ ಜಿ ಇ ಡಿದಷ್ಟು ಕೋನ ಜಿ ಇ ಡಿ ಅನ್ನೋದು 126 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ. ಆದರೆ ಕೋನ ಎ ಜಿ ಇ, ಈ ಕೋನ ಎ ಜಿ ಇ ಅನ್ನೋದು ಎಷ್ಟು, ಕೋನ ಜಿ ಇ ಎಫ್ ಅನ್ನೋದು ಎಷ್ಟು, ಕೋನ ಜಿ ಇ ಎಫ್ ಅನ್ನೋದು ಎಷ್ಟು, ಮತ್ತು ಕೋನ ಎಫ್ ಜಿ ಇ ಅನ್ನೋದು ಎಷ್ಟು ಅಂತ ನಾವೀಗ ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ. ಸೊ ಫಸ್ಟು ಇಲ್ಲಿ ನಮಗೆ ಕೋನ ಜಿ ಇ ಡಿ ಕೊಟ್ಟಿದ್ದಾರಲ್ವ, ಕೋನ ಜಿ ಇ ಡಿ ಅನ್ನೋದು 126 ಡಿಗ್ರಿ ಆಗಿರೋದ್ರಿಂದ ಕೋನ ಎ ಜಿ ಇ ಅನ್ನೋದು ಕೋನ ಜಿ ಇ ಡಿಗೆ ಏನಾಗಿದೆ, ಪರ್ಯಾಯ ಕೋನ ಆಗಿದೆ. ಇವೆರಡು ಲೈನು ಅಂದರೆ ಎ ಬಿ ಸರಳ ರೇಖೆಗೆ ಸಿ ಡಿ ಸರಳ ರೇಖೆ ಸಮಾಂತರ ಆಗಿರೋದ್ರಿಂದ ಕೋನ ಎ ಜಿ ಇಗೆ ಕೋನ ಜಿ ಇ ಡಿ ಏನಾಗಿರುತ್ತೆ, ಸಮ ಆಗಿರುತ್ತೆ. ಯಾಕೆ ಸಮ ಆಗಿರುತ್ತೆ ಅಂದರೆ ಅವೆರಡು ಪರ್ಯಾಯ ಕೋನಗಳು, ಅದಕ್ಕೋಸ್ಕರ. ಸೊ ಇಲ್ಲಿ ನಾವು ಪರಿಹಾರದಲ್ಲಿ ಏನಂತ ಬರ್ಕೋಬೋದು ಅಂದರೆ, ಪರಿಹಾರದಲ್ಲಿ ಕೋನ ಎ ಜಿ ಇ ಅನ್ನೋದು ಕೋನ ಜಿ ಇ ಡಿಗೆ ಸಮ ಆಗಿದೆ. ಕೋನ ಎ ಜಿ ಇ = ಕೋನ ಜಿ ಇ ಡಿ ಅದು ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, 126 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ. ಎರಡು ಪರ್ಯಾಯ ಕೋನಗಳು ಸಮ ಇರ್ತವೆ, ಯಾಕಂದರೆ ಎ ಬಿ ಲೈನು ಸಿ ಡಿ ಲೈನಿಗೆ ಸಮ ಆಗಿದೆ, ಪರ್ಯಾಯ ಕೋನಗಳು. ನೆಕ್ಸ್ಟು ಇಲ್ಲಿ ನಮಗೆ ಯಾವುದು ಕೋನ ಸಿಕ್ತು, ಕೋನ ಎ ಜಿ ಇನ ನಾವಿಲ್ಲಿ ಕಂಡುಹಿಡಿದ್ವಿ. ಈಗ ಕೋನ ಜಿ ಇ ಎಫ್ನ ಕಂಡುಹಿಡಿಯೋಣ. ಕೋನ ಜಿ ಇ ಎಫ್ ಅನ್ನೋದು ಇಲ್ಲಿದೆ. ಕೋನ ಜಿ ಇ ಎಫ್ ಅನ್ನೋದು ಇಲ್ಲಿದ್ದಾಗ ಏನು ಮಾಡ್ಬೋದು ಅಂತ ಅಂದರೆ, ಕೋನ ಜಿ ಇ ಎಫ್ ಅನ್ನೋದು ಇಲ್ಲಿದೆ. ಸೊ ಇಲ್ಲಿ ಏನು ಮಾಡ್ಬೋದು, ಕೋನ ಜಿ ಇ ಡಿಯಲ್ಲಿ ಕೋನ ಎಫ್ ಇ ಡಿನ ಕಳ್ಕೊಂಡ್ರೆ ಕೋನ ಜಿ ಇ ಎಫ್ ಅನ್ನೋದು ಸಿಗುತ್ತೆ. ಕೋನ ಜಿ ಇ ಎಫ್, ಕೋನ ಜಿ ಇ ಎಫ್ ಅನ್ನೋದು ಬೇಕು ಅಂತಂದರೆ ಕೋನ ಜಿ ಇ ಡಿನಲ್ಲಿ ಕೋನ ಜಿ ಇ ಡಿನಲ್ಲಿ ಕೋನ ಎಫ್ ಇ ಡಿನ ಕಳ್ಕೋಬೇಕು. ಕೋನ ಜಿ ಇ ಡಿ ನಮಗೆ 126 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ, ಮೈನಸ್ ಕೋನ ಎಫ್ ಇ ಡಿ 90 ಡಿಗ್ರಿ ಇದೆ. ಸೊ 126 ಡಿಗ್ರಿಯಲ್ಲಿ 90 ಡಿಗ್ರಿನ ಕಳ್ಕೊಂಡ್ವಿ ಅಂತ ಅಂದರೆ ಎಷ್ಟು ಬರುತ್ತೆ, 36 ಡಿಗ್ರಿ ಬರುತ್ತೆ. ಜಿ ಇ ಎಫ್ನ ನಾವೀಗ ಕಂಡುಹಿಡಿದ್ವಿ. ಅದೇ ಥರ ಕೋನ ಎಫ್ ಜಿ ಇನ ಕಂಡುಹಿಡಿಬೇಕು. ಕೋನ ಎಫ್ ಜಿ ಇ ಅನ್ನೋದು ಇಲ್ಲಿದೆ, ಎಫ್ ಜಿ ಇನ ಈಗ ಕಂಡುಹಿಡಿಬೇಕು. ಎಫ್ ಜಿ ಇ ಪ್ಲಸ್ ಎ ಜಿ ಇನ ಆ್ಯಡ್ ಮಾಡಿದರೆ ಅದು 180 ಡಿಗ್ರಿ ಆಗುತ್ತೆ. ಯಾಕೆ ಅಂತಂದರೆ ಇದನ್ನು ಸರಳ ಯುಗ್ಮ ಆಧಾರ ಪ್ರತಿಜ್ಞೆ ಅಂತ ತೊಗೊಂಡ್ರೆ ಇಲ್ಲಿ ಎ ಜಿ ಇ ಪ್ಲಸ್ ಎಫ್ ಜಿ ಇ ಇದೊಂದು ಸರಳ ರೇಖೆ ಅಂದ್ಕೊಂಡ್ರೆ, ಸರಳ ರೇಖೆ ಇದು ಛೇದಕ, ಆ ಎರಡೂ ಪಾರ್ಶ್ವಕೋನಗಳನ್ನ ನಾವು ಏನು ಮಾಡ್ತೀವಿ, ಕೂಡಿಸಿದಾಗ ಅದು 180 ಡಿಗ್ರಿ ಬರುತ್ತೆ ಅಂತ ಗೊತ್ತಿದೆ ಅಲ್ವಾ. ಆ ಪರಿಕಲ್ಪನೆನ ಇಲ್ಲಿ ನಾವು ಯೂಸ್ ಮಾಡ್ಕೋಬೇಕು. ಇಲ್ಲಿ ಕೋನ ಎ ಜಿ ಇ, ಕೋನ ಎ ಜಿ ಇ, ಕೋನ ಎ ಜಿ ಇ ಪ್ಲಸ್ ಕೋನ ಎಫ್ ಜಿ ಇ, ಕೋನ ಎಫ್ ಜಿ ಇ ಅನ್ನೋದು 180 ಡಿಗ್ರಿ ಇರುತ್ತೆ. ಕೋನ ಎ ಜಿ ಇ, ಕೋನ ಎ ಜಿ ಇ ಅನ್ನೋದು 126 ಡಿಗ್ರಿ ಇದೆ ಅಂತ ನಾವು ಕಂಡುಹಿಡ್ಕೊಂಡಿದ್ದೀವಿ. ಪ್ಲಸ್ ಕೋನ ಎಫ್ ಜಿ ಇ ಗೊತ್ತಿಲ್ಲ, ಅದನ್ನು ಈಗ ಕಂಡುಹಿಡಿಬೇಕು. ಕೋನ ಎಫ್ ಜಿ ಇ = 180 ಡಿಗ್ರಿ. ನಮಗೆ ಈಗ ಕೋನ ಎಫ್ ಜಿ ಇ ಬೇಕಾಗಿರೋದ್ರಿಂದ, ಕೋನ ಎಫ್ ಜಿ ಇ ಬೇಕಾಗಿರೋದ್ರಿಂದ 180 ಡಿಗ್ರಿನಲ್ಲಿ 126 ಡಿಗ್ರಿನ ಏನು ಮಾಡ್ತೀವಿ, ಕಳ್ಕೊತೀವಿ. ಆಗ 180 ಡಿಗ್ರಿಯಲ್ಲಿ 126 ಡಿಗ್ರಿ ಹೋದರೆ 54 ಡಿಗ್ರಿ ಬರುತ್ತೆ. ಸೊ ಕೋನ ಎಫ್ ಜಿ ಇ ಅನ್ನೋದು ನಮಗೀಗ ಎಷ್ಟು ಬಂತು, 54 ಡಿಗ್ರಿ ಬಂತು. ಈಗ ನಾವು ಎಲ್ಲ ಕೋನಗಳನ್ನ ಕಂಡುಹಿಡಿದ್ವಿ. ಇದು 4ನೇ ಪ್ರಾಬ್ಲಮ್ಮು. ನೆಕ್ಸ್ಟ್ ನಾವು 5ನೇ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ.
ಚಿತ್ರ 3.32ರಲ್ಲಿ ಚಿತ್ರ 3.32ರಲ್ಲಿ ಎ ಬಿ ಸಮಾಂತರ ಸಿ ಡಿ ಕೋನ ಎ ಪಿ ಕ್ಯೂ ಅನ್ನೋದು 50 ಡಿಗ್ರಿ ಇದೆ ಮತ್ತು ಕೋನ ಪಿ ಆರ್ ಡಿ ಅನ್ನೋದು 127 ಡಿಗ್ರಿ ಇದೆ. ಆದರೆ ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಬೆಲೆಯನ್ನು ಕಂಡು ಹಿಡಿಯಿರಿ. ಈಗ ಇಲ್ಲಿ ರೇಖಾಚಿತ್ರನ ಬರ್ಕೊಳ್ಳೋಣ. ಐವತ್ತು ಡಿಗ್ರಿ ಇದೆ. ಇದು ವೈ, ಇದು ಎಕ್ಸು. ಇಲ್ಲಿ 127 ಡಿಗ್ರಿ ಇದೆ. ಎ ಬಿ ಸಿ ಡಿ ಪಿ ಕ್ಯೂ ಆರ್. ಈ ಫಸ್ಟು ಕ್ವಶನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಅದಾದಮೇಲೆ ಯಾವ ಥರ ಸಾಲ್ವ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಈ ಚಿತ್ರದಲ್ಲಿ ಎ ಬಿ ಅನ್ನೋ ಸರಳ ರೇಖೆ ಸಿ ಡಿ ಅನ್ನೋ ಸರಳ ರೇಖೆಗೆ ಸಮಾಂತರವಾಗಿದೆ. ಎ ಬಿ ಸಮಾಂತರ ಸಿ ಡಿ ಆಗಿದೆ. ಕೋನ ಎ ಪಿ ಕ್ಯೂ ಅನ್ನೋದು 50 ಡಿಗ್ರಿ ಇದೆ. 50 ಡಿಗ್ರಿ ಇದೆ. ಕೋನ ಪಿ ಆರ್ ಡಿ ಅನ್ನೋದು 127 ಡಿಗ್ರಿ ಇದೆ. ಆದರೆ ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಈ ಎಕ್ಸ್ ಅನ್ನೋದು ಎಷ್ಟು, ವೈ ಅನ್ನೋ ವ್ಯಾಲ್ಯೂ ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂನ ನಾವಿಲ್ಲಿ ಕಂಡುಹಿಡ್ಕೋಬೇಕು. ಸೊ ಇಲ್ಲಿ ಪರಿಹಾರದಲ್ಲಿ ನೋಡೋಣ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಯಾವ ಥರ ನಾವು ಕಂಡುಹಿಡ್ಕೋಬೇಕು ಅಂತ. ಎ ಬಿ ಅನ್ನೋ ಸರಳ ರೇಖೆ ಸಿ ಡಿ ಅನ್ನೋ ಸರಳ ರೇಖೆಗೆ ಸಮಾಂತರ ಆಗಿರೋದ್ರಿಂದ ಅಲ್ಲಿರೋ ಪರ್ಯಾಯ ಕೋನಗಳು ಸಮವಾಗಿರ್ತವೆ ಅಂತ ನಮ್ಗೆ ಗೊತ್ತಿದೆ. ಸೊ ಆ ಪರಿಕಲ್ಪನೆನ ಇಲ್ಲಿ ಈ ರೇಖಾಚಿತ್ರದಲ್ಲಿ ನಾವು ಯೂಸ್ ಮಾಡ್ಕೊಂಡ್ವಿ ಅಂತ ಅಂದರೆ ಕೋನ ಎ ಪಿ ಕ್ಯೂಗೆ ಕೋನ ಪಿ ಕ್ಯೂ ಆರ್ ಏನಾಗುತ್ತೆ, ಸಮ ಆಗುತ್ತೆ. ಇಲ್ಲಿ 50 ಡಿಗ್ರಿಗೆ ಎಕ್ಸ್ ಅನ್ನೋದು ಏನಾಯಿತು, ಸಮ ಆಯಿತು. ಯಾಕಂದರೆ ಅವು ಪರ್ಯಾಯ ಕೋನಗಳಾಗಿರೋದ್ರಿಂದ 50 ಡಿಗ್ರಿ = ಎಕ್ಸ್ ಆಯಿತು. ಅಂದರೆ ಕೋನ ಎ ಪಿ ಕ್ಯೂಗೆ ಕೋನ ಪಿ ಕ್ಯೂ ಆರ್ ಏನಾಗುತ್ತೆ, ಸಮ ಆಗುತ್ತೆ. ಕೋನ ಎ ಪಿ ಕ್ಯೂ = ಕೋನ ಪಿ ಕ್ಯೂ ಆರ್. ಸೊ ಆಗ ನಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ, 50 ಡಿಗ್ರಿ ಬರುತ್ತೆ. ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ಕಾದ್ಮೇಲೆ ನಮಗೆ ನೆಕ್ಸ್ಟ್ ಏನು ಬೇಕು, ವೈ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಬೇಕು. ಇಲ್ಲಿ ಇದನ್ನು ನಾವು ಹೊರಗಿನ ಕೋನ ಅಂತ ತಗೊಂಡ್ವಿ ಅಂತ ಅಂದರೆ ಆ ಹೊರಗಿನ ಕೋನ ಅದಕ್ಕೆ ಅನುರೂಪವಾದ ಎರಡು ಕೋನಗಳ ಮೊತ್ತಕ್ಕೆ ಸಮ ಇರುತ್ತೆ ಅಂತ ನಾವು ಕಲ್ತ್ಕೊಂಡಿದ್ದೀವಿ. ಅದನ್ನು ನಾವಿಲ್ಲಿ ಆ ಪರಿಕಲ್ಪನೆನ ಇಲ್ಲಿ ಅಪ್ಲೈ ಮಾಡಿದಾಗ 127 ಡಿಗ್ರಿ ಅಂದರೆ ಕೋನ ಪಿ ಆರ್ ಡಿ = ಕೋನ ಆರ್ ಪಿ ಕ್ಯೂ ಪ್ಲಸ್ ಕೋನ ಪಿ ಕ್ಯೂ ಆರ್ ಅಂತ ಬರ್ಕೊತೀವಿ. ಕೋನ ಪಿ ಆರ್ ಡಿ = ಕೋನ ಆರ್ ಪಿ ಕ್ಯೂ ಪ್ಲಸ್ ಕೋನ ಪಿ ಕ್ಯೂ ಆರ್ ಆಗುತ್ತೆ. ಕೋನ ಪಿ ಆರ್ ಡಿ ಎಷ್ಟಿದೆ ಅಂದರೆ 127 ಡಿಗ್ರಿ ಇದೆ. 127 ಡಿಗ್ರಿ = ಕೋನ ಆರ್ ಪಿ ಕ್ಯೂ
ಆರ್ ಪಿ ಕ್ಯೂ ಪ್ಲೇಸಲ್ಲಿ ವೈ ಇದೆ ಪ್ಲಸ್ ಕೋನ ಪಿ ಕ್ಯೂ ಆರ್. ಪಿ ಕ್ಯೂ ಆರ್ ಜಾಗದಲ್ಲಿ ಎಕ್ಸ್ ಇದೆ. ಎಕ್ಸ್ ವ್ಯಾಲ್ಯೂ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿರೋದ್ರಿಂದ ಅದನ್ನು 50 ಡಿಗ್ರಿ ಅಂತ ಬರ್ಕೊತೀವಿ. ನೆಕ್ಸ್ಟ್ ನಮಗೆ ವೈ ವ್ಯಾಲ್ಯೂ ಬೇಕು. ವೈ ವ್ಯಾಲ್ಯೂ ಬೇಕು ಅಂತಂದರೆ ವೈ ಅನ್ನೋದು 127 ಡಿಗ್ರಿಯಲ್ಲಿ 50 ಡಿಗ್ರಿನ ಏನು ಮಾಡ್ತೀವಿ, ಕಳಿತೀವಿ. 127ರಲ್ಲಿ 50 ಡಿಗ್ರಿ ಹೋದರೆ 77 ಡಿಗ್ರಿ ಬರುತ್ತೆ. ಎಕ್ಸ್ ಮತ್ತು ವೈ ವ್ಯಾಲ್ಯೂನ ನಾವು ಈ ಥರ ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟು ನಾವು 6th ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಚಿತ್ರ 3.33ರಲ್ಲಿ ಚಿತ್ರ 3.33ರಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ ಪರಸ್ಪರ ಸಮಾಂತರವಾಗಿರುವ ಎರಡು ದರ್ಪಣಗಳನ್ನು ಇಡಲಾಗಿದೆ. ಎ ಬಿ ಪತನ ಕಿರಣವು ಪಿ ಕ್ಯೂ ದರ್ಪಣವನ್ನು ಬಿ ಬಿಂದುವಿನಲ್ಲಿ ತಾಗಿ ಪ್ರತಿಫಲಿತ ಕಿರಣವು ಬಿ ಸಿ ಆದಿಯಲ್ಲಿ ಚಲಿಸಿ ಆರ್ ಎಸ್ ದರ್ಪಣವನ್ನು ಸಿ ಬಿಂದುವಿನಲ್ಲಿ ತಾಗಿ ಪುನಃ ಸಿ ಡಿ ಆದಿಯಲ್ಲಿ ಪ್ರತಿಫಲಿತಗೊಳ್ಳುತ್ತದೆ. ಎ ಬಿ ಸಮಾಂತರ ಸಿ ಡಿ ಎಂದು ಸಾಧಿಸಿ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದು ರೇಖಾಚಿತ್ರ ಇದೆ, ನಾವು ಇದನ್ನು ಡ್ರಾ ಮಾಡ್ಕೊಳ್ಳೋಣ.
ಪಿ ಕ್ಯೂ ಆರ್ ಎಸ್ ಇಲ್ಲಿ ಎ ಇದೆ, ನೆಕ್ಸ್ಟು ಸಿ ಬಿ ಡಿ. ಕ್ವಶನ್ನು ಫಸ್ಟು ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಚಿತ್ರದಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್, ಪಿ ಕ್ಯೂ ಮತ್ತು ಆರ್ ಎಸ್, ಪಿ ಕ್ಯೂ ಮತ್ತು ಆರ್ ಎಸ್ ಪರಸ್ಪರ ಸಮಾಂತರವಾಗಿರುವ ಎರಡು ದರ್ಪಣಗಳನ್ನು ಇಡಲಾಗಿದೆ. ಪಿ ಕ್ಯೂ ಅನ್ನೋದೊಂದು ದರ್ಪಣ, ಆರ್ ಎಸ್ ಅನ್ನೋದೊಂದು ದರ್ಪಣ. ಆ ಎರಡು ದರ್ಪಣಗಳನ್ನು ಸಮ ಅಂತರದಲ್ಲಿ ಇಟ್ಟಿದ್ದಾರೆ. ಎ ಬಿ ಪತನ ಕಿರಣವು, ಎ ಬಿ ಅನ್ನೋದೊಂದು ಪತನ ಕಿರಣ ಪಿ ಕ್ಯೂ ದರ್ಪಣವನ್ನು ಬಿ ಬಿಂದುವಿನಲ್ಲಿ ತಾಗಿ, ಅರ್ಥ ಮಾಡ್ಕೊಳ್ಳಿ, ಎ ಬಿ ಪತನ ಕಿರಣವು ಪಿ ಕ್ಯೂ ದರ್ಪಣವನ್ನು ಬಿ ಬಿಂದುವಿನಲ್ಲಿ ಏನು ಮಾಡುತ್ತೆ, ತಾಗಿಸುತ್ತೆ. ತಾಗಿ ಪ್ರತಿಫಲಿತ ಕಿರಣವು ಅಂದರೆ ಈ ಕಿರಣ ಬಿ ಸಿ, ಪ್ರತಿಫಲಿತ ಕಿರಣವು ಬಿ ಸಿ ಹಾದಿಯಲ್ಲಿ ಚಲಿಸಿ ಆರ್ ಎಸ್ ದರ್ಪಣವನ್ನು ಸಿ ಬಿಂದುವಿನಲ್ಲಿ ತಾಗಿ ಪುನಃ ಸಿ ಡಿ ಹಾದಿಯಲ್ಲಿ ಪ್ರತಿಫಲಿತಗೊಳ್ಳುತ್ತದೆ. ಏನಾಗುತ್ತೆ, ಅಗೇನ್ ಪ್ರತಿಫಲಿತಗೊಳ್ಳುತ್ತದೆ. ನಾವೀಗ ಇಲ್ಲಿ ಏನ ಸಾಧಿಸ್ಬೇಕು ಅಂತ ಅಂದರೆ ಎ ಬಿ ಅನ್ನೋದು ಸಿ ಡಿಗೆ ಸಮ ಇದೆ ಅಂತ ಸಾಧಿಸ್ಬೇಕು. ಇಲ್ಲಿ ನಾನು ಏನು ಮಾಡ್ತೀನಿ ಅಂತ ಅಂದರೆ ಪಿ ಕ್ಯೂ ದರ್ಪಣಕ್ಕೆ ಬಿ ಬಿಂದುವಿನಿಂದ ಈ ಥರ ಒಂದು ಲಂಬರ್ಧಕವನ್ನು ಎಳ್ಕೊತೀನಿ. ಇದು ಪ್ರತಿಫಲಿತ ಕಿರಣ, ಪತನ ಕಿರಣ ಐ, ಪ್ರತಿಫಲಿತ ಕಿರಣ ಆರ್ ಆಗುತ್ತೆ. ಇಲ್ಲಿನೂ ಕೂಡ ನಾನು ಆರ್ ಎಸ್ ಅನ್ನು ಸರಳ ರೇಖೆಗೆ ಈ ಥರ ಒಂದು ಲಂಬಾರ್ಧಕನ ನಾನು ಡ್ರಾ ಮಾಡ್ಕೊತೀನಿ. ಆಗ ಇದು I1 R1 ಆದರೆ ಇದೇನಾಗುತ್ತೆ, I2 R2 ಆಗುತ್ತೆ. ನೆಕ್ಸ್ಟು ನಾವೇನು ಪ್ರೂವ್ ಮಾಡಬೇಕು ಅಂದರೆ ಎ ಬಿ ಅನ್ನೋದು ಸಿ ಡಿಗೆ ಸಮ ಇದೆ ಅಂತ ಸಾಧಿಸಬೇಕು. ಇಲ್ಲಿ ನಮ್ಗೆ ಗೊತ್ತಿದೆ, ನೀವು 8ನೇ ತರಗತಿನಲ್ಲಿ ಬೆಳಕಿನ ವಕ್ರೀಭವನ ಕಲ್ತಿದ್ರಲ್ವಾ, ಆ ಕಾನ್ಸೆಪ್ಟನ್ನ ಇಲ್ಲಿ ಉಪಯೋಗಿಸ್ಕೊಂಡ್ವಿ ಅಂತಂದರೆ ಯಾವಾಗಲೂ ಪತನ ಕಿರಣದ ಕೋನವು ಪ್ರತಿಫಲಿತ ಕಿರಣದ ಕೋನಕ್ಕೆ ಏನಾಗಿರುತ್ತೆ, ಸಮ ಇರುತ್ತೆ ಅಂತ ಗೊತ್ತಿದೆ. ಸೊ ಇಲ್ಲಿ ಕೋನ I1 = ಕೋನ R1 ಅಂತ ಬರ್ಕೊಂಡ್ರೆ ಇಲ್ಲಿನೂ ಕೋನ I2 = ಕೋನ R2 ಅಂತ ಬರ್ಕೊತೀವಿ. ಬರ್ಕೊಂಡಾಗ ಕೋನ I1 = ಕೋನ R1, ಕೋನ I1 = ಕೋನ R1 ಆಗುತ್ತೆ. ಇದನ್ನು ಸಮೀಕರಣ 1 ಅಂತ ಬರ್ಕೊಳ್ಳೋಣ. ಅದೇ ಥರ ಇಲ್ಲಿ ಕೋನ I2 = ಕೋನ R2 ಆಗುತ್ತೆ. ಇದನ್ನು ಸಮೀಕರಣ 2 ಅಂತ ಬರ್ಕೊಳ್ಳೋಣ. ಅದಾದಮೇಲೆ ಇದು ಕೋನ I2 ಅನ್ನೋದು ಕೋನ R1ಗೆ ಏನಾಗಿರುತ್ತೆ, ಸಮ ಇರುತ್ತೆ. ಕೋನ I1 = ಕೋನ R1ಗೆ ಸಮ ಇರುತ್ತೆ. ಅದನ್ನು ಸಮೀಕರಣ 3 ಅಂತ ಬರ್ಕೊಳ್ಳೋಣ. ಈಗ ಸಮೀಕರಣ 1, 2, 3 ಸಮೀಕರಣನ ನಾವು ಕಂಪೇರ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂದರೆ ಕೋನ ಸಮೀಕರಣ ಸಮೀಕರಣ 1, 2 ಮತ್ತು 3ರಿಂದ ಕೋನ I1 = ಕೋನ R1 = ಕೋನ I2 = ಕೋನ R2 ಆಗುತ್ತೆ. ಅದೇ ಥರ ಕೋನ I1 = ಕೋನ
ಕೋನ R1 ಈಕ್ವಲ್ ಟು ಕೋನ I2 ಅಂತ ಬರ್ಕೋಬೇಕು. ಕೋನ I2 ಈಕ್ವಲ್ ಟು ಕೋನ R1 ಅಂತ ಬರ್ಕೊತೀವಿ. ಈಗ ನಾವೇನು ಮಾಡ್ಬೋದು ಅಂತ ಅಂದರೆ ಕೋನ I2 ಮತ್ತು ಕೋನ I2ನ ಕ್ಯಾನ್ಸಲ್ ಮಾಡಿಕೊಂಡು ಕೋನ R1 ಮತ್ತು ಕೋನ R1ನ ಕ್ಯಾನ್ಸಲ್ ಮಾಡಿದ್ವಿ ಅಂತ ಅಂದರೆ ಉಳಿಯೋದು ಕೋನ I1 ಈಕ್ವಲ್ ಟು ಕೋನ R2 ಅಂತ ಉಳಿಯುತ್ತೆ. ಕೋನ R2 ಇಲ್ಲಿ ಏನು ನಾವು ಸಾಧಿಸಿದ್ವಿ ಅಂತ ಅಂದರೆ ಕೋನ ABC ಕೋನ ABCಗೆ ಕೋನ BCD ಏನಾಯಿತು ಸಮ ಆಯಿತು ಅಂತ ಸಾಧಿಸಿದ್ವಿ. ಕೋನ BCD ಸಮ ಆಯಿತು ಅಂದರೆ ಪರ್ಯಾಯ ಕೋನಗಳು ಏನಾಯಿತು ಸಮ ಆಯಿತು ಅಂದಾಗ ಇದು ಏನಾಗುತ್ತೆ ಅವಾಗ AB ಅನ್ನೋದು CDಗೆ ಸಮಾಂತರ ಆಗುತ್ತೆ. AB ಸಮಾಂತರ CD ಆಗುತ್ತೆ. ಇದು 6ನೇ ಪ್ರಾಬ್ಲಮ್ಮು. ಈಗ ಸಾಲ್ವ್ ಮಾಡಬೇಕು. ನಾವು ಮುಂದಿನ ತರಗತಿಯಲ್ಲಿ ನೆಕ್ಸ್ಟು ಯಾವ್ಯಾವ ಕಾನ್ಸೆಪ್ಟ್ ಕಲಿತೀವಿ ಅಂತ ಅಂದರೆ ತ್ರಿಭುಜದ ಕೋನಗಳ ಮೊತ್ತದ ಗುಣಲಕ್ಷಣಗಳ ಬಗ್ಗೆ ಕಲ್ತ್ಕೊತೀವಿ. ಥ್ಯಾಂಕ್ ಯು.